ಗೈಸ್ ವೆಲ್ಕಮ್ ಟು ಗೋ ವಿತ್ ದ ಫ್ಲೋ. ಸೊ ನಾನು ಊರಿಗೆ ಬಂದಿದ್ದೆ. ಸೊ ಒಂದು ಸಣ್ಣ ಯೂಟ್ಯೂಬ್ ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆವು. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡುವ, ಈ ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದೇವೆ. ಸೊ ಇವತ್ತಿದು ಡೇ ಹೇಗೆ ಹೋಗ್ತದೆ ನೋಡುವ. ನಮ್ಮ ಝೂಝು ಇದ್ದಾನಿಲ್ಲಿ, ಕುಂಚಿ ನಮ್ಮದು ಝೂಝಿ ನೋಡು ಝೂಝು ಕ್ಯಾಮರಾ ನೋಡುವ ಎಂತ ಇವತ್ತು ಡೇ ಹೇಗೆ ಪ್ಲ್ಯಾನ್ ಆಗಿದೆ ಅಂತ ಹೇಳಿ. ಆಶಿ ಕೇಳು ಏನಾದರೂ ಐಟಮ್ಸ್ ಉಂಟಾ ಅಂತ ಹೇಳಿ ಇವತ್ತು. ಹಾಯ್ ಯೂಟ್ಯೂಬ್ ಫ್ಯಾಮಿಲಿ. ಆಶಿ ಇವತ್ತು ಎಂತಾದ್ರೂ ಪ್ಲಾನ್ಸ್ ಮಾಡಿದ್ಯಾ? ಇಲ್ಲ, ವೀಕೆಂಡ್ಸ್ ಅಲ್ಲ, ಸೊ ಎಂತ ಸಹ ಇಲ್ಲ, ಮನೇಲಿ ಕುತ್ಕೊಂಡು ಚಿಲ್ ಮಾಡುವಂತ ಪ್ಲಾನ್ ಇದೆ. ಸುಮ್ಮನೆ ಕುತ್ಕೊಂಡಿದ್ದೀರಲ್ಲ, ಬೇಕರಿಗೆ ಹೋಗಿ ಅಂತ ತಿಂಡಿದ್ದಾನಿ. ಯಾಕೆ ಗೆಸ್ಟ್ ಬರ್ತಾರ ಸಂಜೆ? ಹೋಗುವನಾ? ಸರಿ ಹೋಗುವ. ಸೊ ಗೈಸ್, ಈಗ ನಾವು ಹೊರಟಿದ್ದೇವೆ ನಮ್ಮದು ಇಲೆಕ್ಟ್ರಿಕ್ ಸ್ಕೂಟ್ರಿಯಲ್ಲಿ. ಹೆಲೋ, ಆ್ಯಂಡ್ ನಾನು ಸಹ ಒಂದು EV ಕಂಪನಿಗೆ ಕೆಲಸ ಮಾಡ್ತಿದ್ದೇನೆ. ಸೊ ಗೋ ಸಸ್ಟೈನೇಬಲ್ ಆ್ಯಂಡ್ ಗೋ ಗ್ರೀನ್ ಎನರ್ಜಿ. ಎಲ್ಲಿ ಹೋಗೋಣ? ಹತ್ರದಲ್ಲಿ ಶೋಭೆ ಕರೆಂಟು, ಅಲ್ಲೇ ಹೋಗೋಣ. ಆದರೆ ಎಂತ ತರಲಿಕ್ಕೆ ಕೇಳಿದಾರಮ್ಮ. ಎಂತ ಬೇಕಮ್ಮ? ಸರಿ ಆಯ್ತು. ಸೊ ನಾವು ಪಪ್ಸ್ ತಗೊಂಡೆವು ನಾವೀಗ. ಅಲ್ಲಿ ಇರಲಿಲ್ಲ ಅಲ್ಲ. ನಾನು ಒಂದು ಇನ್ಸ್ಟಾಗ್ರಾಮ್ ರೆಸಿಪಿ ನೋಡಿದ್ದೆ, ನನ್ನ ಮನೇಲಿ ಮಾಡೋದಾ? ಆಗ್ತದ ಮಾಡ್ಲಿಕ್ಕೆ? ಟ್ರೈ ಮಾಡುವ. ಅಲ್ಲ ಎಂತೆಲ್ಲ ಬೇಕು ಉಂಟಾ ಮನೆಯಲ್ಲೆಲ್ಲ? ನಾನು ನೋಡ್ತೇನೆ. ಮತ್ತೆ ಡಿಮಾರ್ಟ್ ಇಲ್ಲೇ ಉಂಟಲ್ಲ, ಹತ್ರ ತಗೊಂಡ್ಬಿಡು ಆಯ್ತಾ? ಹಾಗಾದ್ರೆ ಡಿಮಾರ್ಟಿಗೆ ಒಂದು ಹೋಗಿ ಹೇಳೋದೊಂದು ಶಾಪಿಂಗ್ ಒಂದು ಮುಗಿಯೋದಿಲ್ಲ ಯಾವಾಗ ಸಹ. ಸೊ ಡಿಮಾರ್ಟಿಗೆ ಒಂದು ಹೋಗಿ ಎಂತೆಲ್ಲ ಬೇಕು ತಗೊಳ್ಳುವ. ಅದನ್ನು ಸಹ ನಾವು ನಿಮಗೆ ತೋರಿಸ್ತೇವೆ ಎಂತೆಲ್ಲ. ಅವಳು ಲಿಸ್ಟ್ ನೋಡ್ತಾಳೆ, ಚೆಕ್ ಮಾಡ್ತಾಳೆ. ಅದರ ಮೇಲೆ ಆದರೆ ಮನೆಯದು ಚೀಸ್ ಕೇಕ್ ಇಷ್ಟೊತ್ತು ನಾನು ಕೇಕ್ ಟ್ರೈ ಮಾಡಲಿಲ್ಲ. ನೋಡು ಹೇಗೆ ಅವಳು ಹೇಳ್ತಾವ ನೋಡು. ಚಲೋ, ಡಿಮಾರ್ಟ್ ರೀಚ್ ಆದೆವು ನಾವು. ಆಶಿ ಲಿಸ್ಟ್ ರೆಡಿ ಮಾಡಿದ್ಯಾ? ರೆಡಿ ಉಂಟು. ಸೊ ಇಲ್ಲಿ ಎಲ್ಲ ಸಿಗ್ತದ ಅನ್ಕೊಂಡಿದ್ದೇನೆ. ಸಿಗ್ಬೋದಲ್ಲ? ಸಿಗ್ಬೋದು. ನೋಡು, ಡಿಮಾರ್ಟ್ ಅಂದ್ರೆ ಎಲ್ಲ ಇರಬೇಕು. ಮಾತ್ರ ಇಲ್ಲಿ ಉಡುಪಿಯಲ್ಲಿ ನೋಡು, ಒಳಗೆ ಹೋಗಿ ತೋರಿಸ್ತೇವೆ. ಆಯ್ತಾ ಆಶಿ ಶಾಪಿಂಗ್? ಆಯಿತು, ಬಟ್ ಅಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಇರಲಿಲ್ಲ. ಸೊ ವೀಡಿಯೋ ಮಾಡಿದಾಗಲ್ಲ. ಯಾರೆಲ್ಲ ಅಗ್ರಿ ಮಾಡ್ತೀರಿ ಶಾಪಿಂಗ್ ಮಾಡ್ಬೇಕಾದ್ರೆ ಯೂನಿಟ್ ಟು ಸ್ನ್ಯಾಕ್ ಕಮೆಂಟ್ ಡೌನ್ ಬಿಡು. ಸೊ ತಂಗಿ ಹೀಗೆ ಸ್ಟಾರ್ಟ್ ಮಾಡ್ತಾಳೆ ನೋಡು, ಏನೆಲ್ಲ ಪ್ರಿಪ್ರೇಷನ್ ಮಾಡಿದಾಳೆ ನೋಡು ಫಸ್ಟ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕಿಚನ್. ಸೊ ನಮಗೆ ಆಗ ಎಂತೆಲ್ಲ ಇಂಗ್ರೀಡಿಯೆಂಟ್ ತಗೊಂಡ್ವಿ ಅಂತ ತೋರಿಸ್ಲಿಕ್ಕೆ ಆಗಲಿಲ್ಲ. ಬಟ್ ಎಂತೆಲ್ಲ ಬೇಕು ಅಂತ ಇಲ್ಲಿ ಚಂದ ಮಾಡಿ ಅಸೆಂಬಲ್ ಮಾಡಿಟ್ಟಿದ್ದೇವೆ, ಅದು ನಿಮಗೆ ತೋರಿಸ್ತೇವೆ. ಸೊ ಈಗ ನಾವು ಮಾಡಲಿಕ್ಕೆ ಹೊರಟಿರೋದು ಓರಿಯೋ ಚೀಸ್ ಕೇಕ್ ಅಂತ ಹೇಳಿ. ಇದ್ರದ್ದು ಸ್ಪೆಷಾಲಿಟಿ ಅಂತ ಹೇಳಿದರೆ ಇದಕ್ಕೆ ಎಗ್ಸ್ ಬೇಡ, ಬೇಕ್ ಮಾಡಬೇಕಂತಿಲ್ಲ. ನಿಮ್ಮದು ಅವೇನಿಲ್ಲ, ನಾನು ಹೇಗೆ ಮಾಡೋದು ಅನ್ನೋ ಥಿಂಕ್ ಮಾಡೋ ಅಗತ್ಯವೇ ಇಲ್ಲ. ರೆಫ್ರಿಜರೇಟ್ ಮಾಡಿ ಈಸಿಯಾಗಿ ಆಗುವಂಥ ರೆಸಿಪಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ ಬೇಡ, ಮನೆಯಲ್ಲಿ ಇರುವಂಥ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ರೆಸಿಪಿ. ಸೊ ಮತ್ತೆ ಯಾಕೆ ತಡ, ಬನ್ನಿ. ಸೊ ನಾನು ಹೇಳಿದ ಹೆಸರಿನ ಹಾಗೆ ಓರಿಯೋ ಚೀಸ್ ಕೇಕ್ ಅಂತೇಳಿ. ಸೊ ಓರಿಯೋ ಬೇಕೇ ಬೇಕು. ಸೊ ನಾನಿಲ್ಲಿ 2 ಪ್ಯಾಕೆಟ್ಸ್ ವರ್ತ್ ಆಫ್ ಓರಿಯೋ ತೊಗೊಂಡಿದ್ದೇನೆ. ಅಂದರೆ ದೊಡ್ಡ ಪ್ಯಾಕೆಟ್, ಸಣ್ಣದಲ್ಲ, ದೊಡ್ಡ ಪ್ಯಾಕೆಟ್. ಎರಡು ಪ್ಯಾಕೆಟ್ ವರ್ತ್ ಆಫ್ ಓರಿಯೋ. ಮತ್ತು ಬಟರ್ ತೊಗೊಂಡಿದ್ದೇನೆ. ನಾನು ಇಲ್ಲಿ ಯೂಸ್ ಮಾಡ್ತಿರೋ ಬಟರ್ ನಂದಿನಿ ಬಟರ್. ನಮಗೆ ಆ್ಯಕ್ಚುಲಿ ಹಾಫ್ ಕಪ್ ಆಫ್ ಬಟರ್ ಇದ್ದರೆ ಸಾಕು. ಆ್ಯಂಡ್ ದಿಸ್ ಈಸ್ ಸಾಲ್ಟೆಡ್ ಬಟರ್. ಸೊ ನೀವು ಅನ್ಸಾಲ್ಟೆಡ್ ಬಟರ್ ತೊಗೊಂಡ್ರೆ ಸಹ ಚೂರು ಲೈಟಾಗಿ ಸಾಲ್ಟ್ ಹಾಕಿ, ಸೊ ದಟ್ ಸ್ವಲ್ಪ ಅದು ಎಂತ ಹೇಳಿ, ನೀವು ಯೂಶ್ವಲಿ ನೋಡ್ಬೋದು ಪಾಯಸ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತಾರೆ. ಸೊ ಅದೇ ಥರ ಇದಕ್ಕೆ ಉಪ್ಪು ಬೇಕು, ಇವತ್ತು ಸ್ವೀಟ್ ಐಟಮ್ ಆದರೆ ಸಹ. ಸೊ ನಂದಿನಿ ಬಟರ್ ತೊಗೊಂಡಿದ್ದೇನೆ. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಇದು ನಾರ್ಮಲ್ ಶುಗರ್. ಇದು ಎಂತ ಹೇಳೋದು, ಎಂತ ಕ್ರಿಸ್ಟಲ್ ಥರ ಉಂಟು, ಹಾಫ್ ಕಪ್ ಆಫ್ ಇರೋದಷ್ಟೇ. ಇದನ್ನು ನಾವು ಆ್ಯಕ್ಚುಲಿ ಅದು ಐಸಿಂಗ್ ಶುಗರ್ ಸಪ್ರೇಟ್ ಬರ್ತದೆ, ಅದು ಎಂತ ಸಹ ಇಲ್ಲ. ಜಸ್ಟ್ ನೀವು ಅದನ್ನು ಫೈನ್ ಆಗಿ ಜೀರ್ಣ ಅಂತ ಮಾಡಿದರೆ ಐಸಿಂಗ್ ಶುಗರ್ ಬರ್ತದೆ. ಸದ್ಯಕ್ಕೆ ನಾನು ಇದೇ ತೊಗೊಂಡಿದ್ದೇನೆ. ಆಮೇಲೆ ಅದನ್ನು ಐಸಿಂಗ್ ಶುಗರ್ ಮಾಡ್ತೇವೆ. ಆಮೇಲೆ ಆ್ಯಕ್ಚುಲಿ ಇದಕ್ಕೆ ಚೀಸ್ ಕೇಕ್ ಅಂತ ಹೇಳಿದರೆ ಕ್ರೀಮ್ ಚೀಸ್ ಅಫ್ಕೋರ್ಸ್ ಹೆಸರಲ್ಲಿದ್ದಾಗೆ ಬೇಕೇ ಬೇಕು. ನಾವು ಡಿಮಾರ್ಟಿಗೆ ಹೋದ್ವಿ, ಇನ್ನೊಂದು ಅಂಗಡಿಗೆ ಹೋದ್ವಿ, ಎಲ್ಲಿ ಸಹ ನಮಗೆ ಕ್ರೀಮ್ ಚೀಸ್ ಸಿಗಲಿಲ್ಲ. ಸೊ ಆಗ ನಾವು ಗೂಗಲಲ್ಲಿ ನೋಡಿದ್ವಿ ಎಂತ ಬೇಕು ಅಂತ ಹೇಳಿ, ಕ್ರೀಮ್ ಚೀಸ್ ಹೇಗೆ ಮನೇಲೆ ಮಾಡ್ಬೋದಂತ. ಸೊ ಕ್ರೀಮ್ ಚೀಸ್ ಅಂತ ಹೇಳಿದರೆ ಅದು ಹಾಲು ಯೂಸ್ ಮಾಡ್ಕೊಂಡು ಮನೇಲೆ ಮಾಡಬಹುದು. ಸೊ ನಾವು ಅಂದ್ಕೊಂಡ್ವಿ, ಯಾಕೆ ಹಾಲು ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು, ಯಾಕಂದರೆ ಕ್ರೀಮ್ ಚೀಸ್ ಅನ್ನೋದು ಎಲ್ಲರಿಗೂ ಸಿಗೋದಿಲ್ಲ. ಸೊ ಮನೇಲೆ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಕಷ್ಟ ಆಗ್ತದೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಕ್ರೀಮ್ ಚೀಸ್ ಮಾಡುವಂತ ಸಹ ತೋರಿಸಿ ಕೊಡ್ತೇವೆ.
ಆಮೇಲೆ ಇದು ವಿಪ್ಪಿಂಗ್ ಕ್ರೀಮ್ ಬೇಕೇ ಬೇಕು. ಅಫ್ಕೋರ್ಸ್ ಚೀಸ್ ಕೇಕ್ ಅಂದರೆ ಕ್ರೀಮಿ ಟೆಕ್ಸ್ಚರ್ ಬೇಕೇ ಬೇಕು. ಸೊ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೇವೆ. ನಾವಿಲ್ಲಿ ಅಮೂಲ್ ಅವ್ರದ್ದು ತೊಗೊಂಡಿದ್ದೇವೆ. ನೀವು ನಿಮಗೆ ಯಾವುದು ಯೂಸ್ ಆಗಿ ಹೆಲ್ಪ್ ಆಗ್ತದೆ ಅಥವಾ ಯಾವುದು ಟೇಸ್ಟಿ ಆಗಿ ಉಂಟು ಅಂತ ತೊಗೊಳ್ಬೋದು. ಆಮೇಲೆ ಇಲ್ಲಿ ನಾವು ಸ್ವಲ್ಪ ಹಾಫ್ ಕಪ್ ಆಫ್ ವೈಟ್ ಚಾಕ್ಲೇಟ್ ತೊಗೊಂಡಿದ್ದೇವೆ. ಇದು ಡೈರಿ ಮಿಲ್ಕ್ ಅಲ್ಲ, ಇದು ಮಿಲ್ಕಿ ಬಾರ್ ಅಲ್ಲ. ಆಮೇಲೆ ಇದು ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಇದು ವರ್ಕ್ ಆಗ್ತದೆ ಇಲ್ವಾ ಅಂತ ಹೇಳಿ. ಯಾಕಂದರೆ ವೆನಿಲಾ ಎಕ್ಸ್ಟ್ರಾಕ್ಟ್ ಬೇಕಿತ್ತು, ಅದು ನಮಗೆ ಸಿಗಲಿಲ್ಲ. ಸೊ ಮನೇಲಿ ವೆನಿಲಾ ಐಸ್ ಕ್ರೀಮ್ ಇತ್ತು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ಟ್ರೈ ಮಾಡ್ತೇವೆ. ಗೊತ್ತಿಲ್ಲ, ಒಳ್ಳೆ ಆಗಬಹುದು. ಓಕೆ, ಲೆಟ್ಸ್ ಗೋ ಗೈಸ್. ನನಗೆ ಎಂಥ ನಾಲೆಜ್ ಇಲ್ಲ, ಜಸ್ಟ್ ಅವಳಿಗೆ ಹೆಲ್ಪಿಗೋಸ್ಕರ ಬಂದಿದ್ದೇನೆ. ನೋಡುವ ಹೇಗೆ ಹೋಗ್ತದೆ ಅಂತೇಳಿ. ಸೊ ನಾನು ಲೀಡ್ ಶೆಫ್, ನಾನು ಮೇನ್ ಶೆಫ್. ಅದಕ್ಕೆ ನಾನು ಆ್ಯಪ್ರನ್ ಹಾಕ್ತೇನೆ. ನಾನು ಮನೇಲಿ ಕುಕ್ ಮಾಡ್ಬೇಕಾದ್ರೆ ಆ್ಯಪ್ರನ್ ಹಾಕ್ತಿಲ್ಲ, ಬಟ್ ಇದು ಚೆಂದ ಕಾಣ್ತದಲ್ಲ ಅಂತೇಳಿ ಹಾಕ್ತೀನಿ. ಸೊ ಈಗ ಕ್ರೀಮ್ ಚೀಸ್ ಮಾಡ್ಕೊಳ್ಳೋಲ್ಲ. ಸೊ ಅದಕ್ಕೆ ನಾವು 2 ನಂದಿನಿ ಹಾಲು ತಗೊಳ್ತಿದ್ದೇವೆ. ಕಟ್ ಮಾಡಿ ಹಾಕ್ಕೊಡುವ. 2 ಹಾಕಬೇಕಾ? 2 ಹಾಕ್ಕೊಳ್ಳುವ. ನಿಮ್ಗೆ ಎಷ್ಟು ಕ್ವಾಂಟಿಟೀಸ್ ಬೇಕೋ ಅಷ್ಟು. ಸೊ ಆ್ಯಕ್ಚುಲಿ ನಾವು ಹಾಲಿಂದ ಚೀಸ್ ತೆಗಿಬೇಕಾದ್ರೆ ತುಂಬ ಹಾಲು ಗ್ಲಾಸ್ ಸಿಗೋದು ನಮ್ಗೆ ಇಷ್ಟೇ ಸ್ವಲ್ಪ. ಸೊ ಅದಕ್ಕೆ 2 ಹಾಕ್ಕೊಂಡ್ರೆ ಬೆಟರ್ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಎಂತ ಮಾಡಬೇಕು? ನೆಕ್ಸ್ಟ್ ಇದನ್ನು ಕುದಿಸ್ಲಿಕ್ಕೆ ಇಡುವ. ಸೊ ಇದು ಕುದಿಯೋ ತನಕ ನಾವು ವೇಟ್ ಮಾಡಬೇಕು. ನೆಕ್ಸ್ಟ್ ಎಂತ ಪ್ರೊಸೀಜರ್? ಸೊ ಈಗ ನೀವು ನೋಡಿದಾಗೆ ಚೀಸ್ ಅನ್ನೋದು ಬೇರೆ ಎಂತ ಸಹ ಅಲ್ಲ. ಚೀಸ್ ಅನ್ನೋದು ಅದು ಹಾಲು ಒಡೆದ ಹಾಲೇ ಚೀಸ್. ಅದನ್ನು ಸ್ವಲ್ಪ ಡಿಫ್ರೆಂಟ್ ಟೈಪ್ ಇದು ಮಾಡಿದರೆ ಚೀಸ್ ಆಗ್ತದೆ. ಸೊ ಈಗ ಹಾಲು ಒಡಿಬೇಕು, ಅದಕ್ಕೆ ನಾವು ಲೆಮನ್ ಹಾಕಬೇಕು. ಹಾಲುಗೆ ಲೆಮನ್ ಹಾಕಿದರೆ ಯಾವತ್ತು ಹೊಡಿತದೆ. ಸ್ವಲ್ಪ ಇದು ಇನ್ನೂ ಸಹ ಇದಾಗಬೇಕು. ಇದಾದ ನಂತರ ಇದು ಮಾಡೋಣ. ಈಗ ಹಾಲು ಉಕ್ತಾ ಉಂಟು. ಸೊ ಈಗ ಲೆಮನ್ ಹಾಕೋಣ. ಲೆಮನ್ ಹಾಕಿದ ಕೂಡಲೇ ಹಾಲು ಹೊಡಿತದೆ. ಒಂದು ಅರ್ಧ ಲೆಮನ್ ಸಾಕು ಅಂತ ಅನಿಸ್ತದೆ. ಈಗ ಸ್ವಲ್ಪ ಉಪ್ಪು ಹಾಕಬೇಕು. ಇಷ್ಟು ಉಪ್ಪು ಸಾಕು. ಜಸ್ಟ್ ಸ್ವಲ್ಪ ಉಪ್ಪು ಹಾಕಿ ಬೀಸಬೇಕು. ಸೊ ಈಗ ನೋಡ್ಬೋದು ನೀವು ಇಲ್ಲಿ ಹೀಗೆ ಮೇಲುಗಡೆ ಬರ್ತದೆ, ಅಂದರೆ ಹಾಲು ಹಾಳಾಗಿದೆ ಅಂತ ಹೇಳಿ ಅರ್ಥ. ಸೊ ಆಗ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಟು ಆಮೇಲೆ ಬಂದ್ ಮಾಡ್ಕೊಳ್ಳೋ. ಎಂಥದ ಪ್ರಿಪ್ರೇಷನ್ ಮಾಡ್ತಿದ್ದಾಳೆ, ಬಟ್ಟೆ ಎಲ್ಲ ತಂದಿದ್ದಾಳೆ. ನೋಡು ಎಂತ ಮಾಡ್ತಿದ್ದಾಳು ಅಂತ. ಎಸ್, ಇದೆಂತ ಬಟ್ಟೆ ಎಲ್ಲ ಇದೆಂತ ಅಂತ ಹೇಳಿದರೆ ಈಗ ಹಾಲು ಇದಾಗಿದೆ, ಎಂತ ಹಾಳಾಗಿದೆ. ಸೊ ಈಗ ನಮಗೆ ಬರೀ ಅದರ ಮೇಲೆ ಫಾರ್ಮ್ ಆಗಿರುವಂಥ ಚೀಸ್ ಬೇಕು, ನೀರು ಬೇಡ. ಸೊ ಅದನ್ನು ಸೋಸಲಿಕ್ಕೆ ನಾವು ಮನೇಲಿ ಇರುವಂಥ ಒಂದು ಇಂಥ ಕಾಟನ್ ಅಥವಾ ಹೊಟ್ಟೆ ಇರೋ ಬಟ್ಟೆ ತಗೊಂಡು ಮಾಡ್ಬೋದು. ಯಾಕಂದರೆ ಅದರಲ್ಲಿ ನೀರು ಚೆಂದ ಹೋಗ್ತದೆ. ನೀವು ಆ್ಯಕ್ಚುಲಿ ಬೇರೆ ಸಹ ಮಾಡ್ಬೋದು, ಬಟ್ ನಾವು ಇದು ಕಾಟನ್ ಅದರಿಂದ ಒಳ್ಳೇದಾಗ್ತದೆ ಅಂತೇಳಿ ಮಾಡ್ತಿದ್ದಾರೆ. ಸೊ ಈಗ ನಾನು ಇದಕ್ಕೆ ಪೋರ್ ಮಾಡ್ತೇನೆ. ಜಸ್ಟ್ ನಿಧಾನಕ್ಕೆ ಹೀಗೆ ರೆಡಿ ಮಾಡಬೇಕು. ಈಗ ನೋಡ್ಬೋದು ಇಲ್ಲಿ ಚೀಸ್ ಫಾರ್ಮ್, ಇಲ್ಲಿ ನೋಡಿ ಗೊತ್ತಾಗ್ತದೆ. ಇಷ್ಟು ನಮ್ಮದು ಹಾಲಲ್ಲಿ ಇಷ್ಟು ಚೀಸ್ ಫಾರ್ಮ್ ಆಗಿದೆ. ನಾನು ಒಂದು ಕ್ವಶನ್ ಕೇಳಿದ, 2 ಬೇಕಾ ಅಂತೇಳಿ ಹಾಲು ಇಂಥ ತೊಟ್ಟೆ ಅಥವಾ ಪ್ಯಾಕೆಟ್ ನೋಡಿ 2ರಲ್ಲಿ ಇಷ್ಟ ಆಗಿದೆ. ಸೊ ಅಂದರೆ ಇನ್ನಕ್ಕಿಂತ ಕಮ್ಮಿ ಆಗ್ತದೆ. ಸೊ ನೀವು ಆ್ಯಕ್ಚುಲಿ ಬೇಕಾಗ್ತದೆ. ಟಾಸ್ಕ್ ಕೊಟ್ಟರೆ ಇದು ಮಾಡಲಿಕ್ಕೆ. ಸೊ ಈಗ ನೀವು ನೋಡ್ಬೋದು ನೀರಲ್ಲಿ ಹಾಲೆಲ್ಲ ಹೋಗ್ತಾ ಉಂಟು ನೋಡಿ. ಹಾಗೆ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಸೊ ಅವನಿಗೆ ಕೊಟ್ಟಿದ್ದೇನೆ ಮಾಡಲಿ ಅಂತೇಳಿ. ಸೊ ಅದಾದ ನಂತರ ಇಲ್ಲಿ ಇದು ಸ್ವಲ್ಪ, ಯಾಕಂದ್ರೆ ತುಂಬ ಬಿಸಿ ಉಂಟು, ನಮಗೆ ಮುಟ್ಲಿಕ್ಕೆ ಹೋಗಿಲ್ಲ. ಸೊ ಒಂದು ಟ್ರಿಕ್ಕಲ್ಲಿ ಆ್ಯಕ್ಚುಲಿ ಇದು ಮೆಥಡೇ ಹೀಗೆ. ಅದು ತುಂಬ ನೀವು ನೋಡಿದರೆ 2 ಪ್ಯಾಕೆಟ್ ಹಾಲಲ್ಲಿ ಇಷ್ಟೇ ಆದದ್ದು ನಮ್ಮದು, ತುಂಬ ಕಮ್ಮಿ ಆಗಿದೆ. ಸೊ ಓಪನ್ ಮಾಡಿರ್ತೇನೆ. ಸೊ ನಾವು ಎಂತ ಅಂದರೆ ಲೆಮನ್ ಹಾಕ್ಕೊಂಡಿದ್ವಿ. ಸೊ ಅದು ಸ್ವಲ್ಪ ಲೆಮನ್ ಇದು ಟೇಸ್ಟ್ ಬರ್ತದೆ ಕರೆಕ್ಟಾ. ಸೊ ಅದನ್ನು ತೆಗಿಲಿಕ್ಕೆ ಸ್ವಲ್ಪ ನೀರಲ್ಲಿ ಸ್ವಲ್ಪ ಈಗ ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಕೂಲ್ ಡೌನ್ ಆಗಿದೆ. ಆದರೆ ಕೈಯಲ್ಲಿ ಹಿಂಡಾಯ್ತಾ ನೋಡಿ, ಎಷ್ಟು ಸ್ವಲ್ಪ ಅದನ್ನು ನೋಡಿ. ಡೈರೆಕ್ಟ್ ಚೀಸ್ ಅಲ್ಲ, ಕ್ರೀಮ್ ಚೀಸ್ ಸಿಕ್ಕಿದ್ರೆ ಇದೆಲ್ಲ ಮಾಡ್ಬೇಕಂತಿಲ್ಲ. ಇದ್ರಲ್ಲಿ ಎಷ್ಟು ಕೇಕ್ ಆಗ್ತದೆ? ಅಲ್ಲ ಒಂದು ಹಾಫ್ ಕಪ್ ಆಫ್ ಉಂಟಾ, ಅಟ್ಲೀಸ್ಟ್ 1 ಕಪ್. ಸ್ವಲ್ಪ ನೀರು ಹಾಕಿ ತೊಳಿತಾ ಇದ್ದೇನೆ. ಬಿಕಾಸ್ ನಾನು ಆಗ ಹೇಳಿದ ಹಾಗೆ ಲೆಮನ್ ಇದ್ದು ಎಸೆನ್ಸ್ ಇರ್ತದೆ, ಅಂದರೆ ಲೆಮನ್ ಇದು ಹುಳಿ ಇರ್ತದಲ್ಲ, ಹೋಗಬೇಕು ಅಂತೇಳಿ. ಹೌದು, ನಿಜ. 2 ಪ್ಯಾಕೆಟ್ ಹಾಲಿಂದ ಅದದು ಇಷ್ಟೇ, ತುಂಬ ಕಮ್ಮಿ ಆಗಿದೆ. ನಾವು ಫಸ್ಟ್ ಟೈಮ್ ಮಾಡ್ತಿದ್ದೇವೆ. ಸೊ ಇಟ್ ಈಸ್ ಟ್ರಯಲ್ ಆ್ಯಂಡ್ ಎರರ್. ಸೊ ನೆಕ್ಸ್ಟ್ ಟೈಮ್ ಮಾಡುವಾಗ ಸರಿ ಕ್ವಾಂಟಿಟಿ ಗೊತ್ತಾಗ್ಬೋದು ಹೇಗೆ ಅಂತೇಳಿ. ಸೊ ನೋಡುವ. ಬಟ್ ಎಂತ ಈಗ ಹೇಳುದು ಕಮ್ಮಿ ಕ್ವಾಂಟಿಟಿ ಆಗಿರ್ಬೋದು, ಬಟ್ ಒಳ್ಳೇದಾಗಿದೆ ಅಲ್ಲ. ಕರೆಕ್ಟ್. ನಾವು ಟೇಸ್ಟ್ ನೋಡಿದ್ವಿ, ಟೇಸ್ಟ್ ಲೈಕ್ ಚೀಸ್ ಆಗೇ ಉಂಟು, ಒಳ್ಳೆ. ಸೊ ಈಗ ಬೇಸಿಗೆ ನಮ್ಮದು ಓರಿಯೋದು ಎಂತ ಅಂತ ಹೇಳಿದರೆ ಬರೀ ಕ್ರೀಮ್ ಬೇಡ, ಬರೀ ಇಷ್ಟು ಸಿಕ್ಕಿದ್ರೆ ಸಾಕು ನಮಗೆ. ಸೊ ಅದನ್ನು ನಾನು ನನಗೆ ಸಪ್ರೇಟ್ ಮಾಡಿ ಕೊಟ್ಟಿದ್ದೇನೆ. ಮಿಕ್ಸಿ ತೊಗೊಂಡಿದ್ದೇನೆ. ಮಿಕ್ಸಿ ತೊಗೊಂಡು ಇದನ್ನು ಹಾಕ್ತೇನೆ. ಇದಕ್ಕೆ ಹಾಕಿಬಿಟ್ಟು ಹಾಫ್ ಕಪ್ ಆಫ್
ಶುಗರ್ ತೊಗೊಂಡಿದ್ದೇನೆ. ನಾನು ಹೇಳಿದೆಲ್ಲ ಆಗಷ್ಟೇ ಐಸಿಂಗ್ ಶುಗರ್ ಇರಲಿಲ್ಲ, ಅಂದರೆ ಐಸಿಂಗ್ ಶುಗರ್ ಮಾಡೋದು ಮನೇಲಿ ಈಸಿ. ಜಸ್ಟ್ ಶುಗರನ್ನು ಇದು ಮಾಡಿದರೆ ಆಯಿತು. ಓಕೆ, ಅದನ್ನು ನಾನಿಲ್ಲಿ ಮಾಡ್ತಾಯಿದ್ದೇನೆ. ಮಾಡಿ ಮಿಕ್ಸಿ ಮಾಡುವ. ಒಳಗೆ ನೋಡಿ ಚಂದ ಕಾಣ್ತಾ ಉಂಟು, ಚಂದ ಇದ್ದರೆ ಸಾಕು. ಸೊ ಸ್ವಲ್ಪ ಇನ್ನೂ ಸಹ ಅಡಿಯಲ್ಲಿ ಶುಗರ್ ಹಾಗೆ ಉಂಟು, ಸೊ ಮಿಕ್ಸ್ ಮಾಡುವ ಇನ್ನೊಮ್ಮೆ. ಕ್ರೀಮ್ ಚೀಸ್ ಶುಗರ್ ಇದು ಮಿಕ್ಸರ್ ಇದು ಇಷ್ಟ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ನಾನಿಲ್ಲ ಅದು ಸ್ವಲ್ಪನೆಲ್ಲ ಇದಕ್ಕೆ ಹಾಕ್ತಿದ್ದೇನೆ ಮಿಕ್ಸಿಗೆ. ಆಮೇಲೆ ಓಕೆ, ಈಗ ಒನ್ ಹಾಫ್ ವರ್ತ್ ಆಫ್ 1/2 ಕಪ್ ಆಫ್ ವಿಪ್ಪಿಂಗ್ ಕ್ರೀಮ್ ಹಾಕಿ ತೊಗೊಳ್ತೇನೆ. 1/2 ಕಪ್, 1/2. ಇದನ್ನು ಹಾಕಿ ನಂತರ ಅಲ್ಲೇ ವೈಟ್ ಚಾಕ್ಲೇಟ್ ಮೆಲ್ಟೆಡ್ ಅದನ್ನು ಸಹ ಹಾಕೊಂಡ್ಬಿಡೋಣ. 1/2 ಕಪ್ ಆಫ್ ವೆನಿಲಾ ಐಸ್ ಕ್ರೀಮ್. ವೆನಿಲಾ ಎಕ್ಸ್ಟ್ರಾಕ್ಟ್ ಇದ್ರೆ ಬೇಡ, ವೆನಿಲಾ ಐಸ್ ಕ್ರೀಮ್ ಹಾಕ್ತಿದ್ದೇವೆ ನಾವು. ಈಗ ಜೇರ್ ಮಾಡೋಣ ಹೇಗಾಗಿದೆ ಅಂತ ಹೇಳಿ. ಸೊ ಈ ಥರ ಬಂದಿದೆ ಚೆಂದಾಗಿ. ಮಿಕ್ಸರ್ ಮತ್ತು ಇದು ಮಿಕ್ಸರ್ ಒಟ್ಟಿಗೆ ಹಾಕಬೇಕು. ಅದಕ್ಕೆ ನಾವು ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೇವೆ. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಈಗ ನಮ್ಮದು ಮೇಲೆ ಫಿಲ್ಲಿಂಗ್ ಆಗಿದೆ, ಕೆಳಗಡೆದು ಬೇಸ್ ಮಾಡುವ. ಸೊ ಇದು ಓರಿಯೋವನ್ನು ಬಿಡಿಸಿಟ್ಟಿದ್ದಾನೆ, ಅಂದರೆ ಅದು ಮಧ್ಯದ ವೆನಿಲದು ತೆಗೆದಿದ್ದಾನೆ. ಸೊ ಇದನ್ನು ನಾನು ತೊಟ್ಟೆಗೆ ಹಾಕೊಳ್ತೇನೆ, ಅಂದರೆ ಕವರಿಗೆ ಹಾಕಿ ಹೀಗಿರಲಿ. ನೋಡಿ, ಈಗ ಕ್ರಶ್ಡ್ ಓರಿಯೋಸನ್ನು ಇದಕ್ಕೆ ಹಾಕ್ತೇವೆ. ಈಗ ನನ್ನ ಪ್ರಕಾರ ಕರೆಕ್ಟ್ ಆಗಿದೆ, ಕ್ರಶ್ಡ್ ಆಗಿದೆ. ಮೆಲ್ಟೆಡ್ ಬಟರನ್ನು ಹಾಕುವ, ಸಾಲ್ಟೆಡ್ ಬಟರ್ ಸ್ವಲ್ಪ ಹಾಕಿ ಬಂದಿದೆ. ಆ್ಯಕ್ಚುಲಿ ಈಗ ನಾವು ಡಬ್ಬ ತೊಗೊಳ್ತೀನಿ, ಯಾಕಂದ್ರೆ ರೆಫ್ರಿಜರೇಟ್ ಮಾಡಬೇಕಲ್ಲ ಅದಕ್ಕೆ. ಸೊ ಇದರ ಒಳಗಡೆ ನೀವು ನೋಡೋ ಹಾಗೆ ಬಟರ್ ಪೇಪರ್ ನಮಗೆ ಸಿಗಲಿಲ್ಲ. ಇದು ಬಟರ್ ಪೇಪರ್ಗೆ ನಿಮಗೆ ಮನೆಯಲ್ಲೇ ಇರೋದು ಎಂಥ ರಿಪ್ಲೇಸ್ಮೆಂಟ್ ಅಂತ ಹುಡುಕಿದ್ರೆ ನೀವು ಅಮೂಲ್ ಬಟರ್ ತರ್ತೀರ, ಯಾವ ರೀತಿಯ ಬಟರ್ ತಂದಾಗ ಕೂಡ ಅವರೊಂದು ಇಂಥದ್ದೊಂದು ಈ ಥರದಲ್ಲೊಂದು ನಿಮಗೆ ಮಾಡಿಕೊಡ್ತಾರೆ, ಅಂದರೆ ಕವರ್ ಮಾಡಿ ಕೊಡ್ತಾರೆ. ಕರೆಕ್ಟಾ? ಅದೇ ಬಟರ್ ಪೇಪರ್, ಮತ್ತೆಂಥ ಸಾಲ. ಸೊ ಅದನ್ನು ನಾನು ತಗೊಂಡು ಇಲ್ಲಿ ಈ ಥರ ಮಾಡಿದ್ದೇನೆ. ಸೊ ಯಾಕೆ ನಾನು ಹಾಕ್ತೇವೆ ಅಂತ ಹೇಳಿದರೆ, ಒಂದು ಸ್ಟಿಕ್ ಆಗಬಾರ್ದು, ಈಸಿಯಾಗಿ ಸರ್ಫೇಸನ್ನು ತೆಗಿಲಿಕ್ಕೆ ಬರಬೇಕು ಅದು. ಓಕೆ, ಈಗ ನಾನು ಇದನ್ನೆಂತ ಅಂತ ಹೇಳಿದರೆ, ಇದು ಮಿಕ್ಸರನ್ನು ಇದಕ್ಕೆ ಪೋರ್ ಮಾಡ್ತೇನೆ ನೀಟಾಗಿ. ಬೇಸ್ ಲೇಯರ್ ಫಾರ್ಮ್ ಮಾಡ್ತೇವೆ. ಬೇಸ್ ಒಂದು ತೆಳು ಮತ್ತು ಈವನ್ ಎರಡು ಸಹ ಬೇಕು. ಸೊ ಇಟ್ ಇಸ್ ಬೆಟರ್ ಟು ಮಿಕ್ಸಿ ಯೂಸ್ ಮಾಡಿದರೆ ಬೆಟರ್ ಅಂತ ಅನಿಸ್ತದೆ. ನೆಕ್ಸ್ಟ್ ಟೈಮ್ ಯಾರಾದ್ರು ಮಾಡುವವರಾದರೆ ಮಿಕ್ಸಿ ಯೂಸ್ ಮಾಡಿ, ಇನ್ನೂ ಫೈನರ್ ಮಿಕ್ಸ್ಚರ್ ಸಿಗ್ತದೆ ನಿಮಗೆ. ಮತ್ತೆ ನಿಮ್ಮ ಮನೇಲಿ ಓರಿಯೋ ಇಲ್ಲದಿದ್ದರೆ ಸಹ ನೀವು ಬೇರೆ ಬಿಸ್ಕೆಟ್ ಯೂಸ್ ಮಾಡ್ಕೊಂಡು ಸಹ ಮಾಡ್ಬೋದು. ಕರೆಕ್ಟ್, ಯಾವ್ದು ನಿಮಗೆ ಫ್ಲೇವರ್ ಬೇಕು ಅದರ ಮೇಲೆ ಡಿಪೆಂಡ್. ಮತ್ತು ನಾವೀಗ ಅಲ್ಲಿ ಕ್ರೀಮ್ ಚೀಸ್ ಅಥವಾ ಬಟರ್ ವೈಟ್ ಚಾಕ್ಲೇಟ್ ಯೂಸ್ ಮಾಡಿದ್ವಿ. ನಿಮಗೆ ಡಾರ್ಕ್ ಚಾಕ್ಲೇಟ್ ಅಥವಾ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅದು ಯೂಸ್ ಮಾಡ್ಬೋದು. ಕರೆಕ್ಟ್. ಓಕೆ, ಈಗ ಬೇಸ್ ಲೇಯರ್ ಫಾರ್ಮ್ ಆಗಿದೆ. ಸೊ ನಾವು ನೆಕ್ಸ್ಟ್ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ಫಿಲ್ಲಿಂಗ್ ಹಾಕ್ತಿದ್ದೇವೆ. ಇದು ಆ್ಯಕ್ಚುಲಿ ಬೇಸಿಕ್, ಬಟ್ ಈಗ ನಾವೊಂದು ಗಾರ್ನಿಶಿಂಗ್ ಒಳಗಡೆ ಹೀಗೆ ಮೇಲ್ಗಡೆ ಕೊಡಬಹುದು. ಅಥವಾ ನೀವು ನಿಮಗೆ ಯಾವುದು ಬ್ಲೂಬೆರಿ ಇಷ್ಟನಾ, ಸ್ಟ್ರಾಬೆರಿ ಇಷ್ಟನಾ, ಎಲ್ಲವನ್ನು ಸಹ ಮಾಡ್ಬೋದು. ಸೊ ಇದನ್ನು ಎಷ್ಟು ಗಂಟೆವರೆಗೆ ರೆಫ್ರಿಜರೇಟ್ ಮಾಡಬೇಕು? 8 hours. 8 hours ಇದ್ರೆ ಒಳ್ಳೆಯದು. ಸೊ 8 hours ಅನ್ನು ಇದು ರೆಫ್ರಿಜರೇಟ್ ಮಾಡಿದ ಮೇಲೆ ಇದು ತಿನ್ನಲಿಕ್ಕೆ ಎಡಿಬಲ್ ಆಗ್ತದೆ. ಸೊ ಟೇಸ್ಟ್ ಮಾಡ್ಬೋದು. ಸೊ ನಾವು ದಿಸ್ ಈಸ್ ಐ ಥಿಂಕ್ ದ ಲಾಸ್ಟ್ ಸ್ಟೆಪ್ ಅಂತ ಅನಿಸ್ತದೆ. ಇದಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಆಯ್ತು. ಹೌದು. ಸೊ ಕರೆಕ್ಟ್, ಇದು ಲಾಸ್ಟ್ ಸ್ಟೆಪ್. ನೆಕ್ಸ್ಟ್ ನಿಮ್ಮ ಸ್ಟೆಪ್ ಇರೋದು ಫ್ರಿಜ್ಜಲ್ಲಿ ಇಟ್ಟು 8 hours ಕಾಯಬೇಕು. ಸೊ ಹೇಗಾಗಿದೆ ನಮ್ಮ ತಂಗಿ, ಹೇಗೆ ಮಾಡಿದಾಳೆ ನೋಡೋಣ. ತಂಗಿ ಅಲ್ಲ, ಒಂದು ಇಬ್ಬರ ಕಂಬೈನ್ಡ್ ಎಫರ್ಟ್. ಸೊ ಇಬ್ಬರು ಸಹ ಏನೋ ಒಂದು ಹೊಸದು ಟ್ರೈ ಮಾಡಿದ್ದೇವೆ. ನೋಡಿ, ಈ ತರ ಕಾಣ್ತಾ ಉಂಟು, ನೋಡ್ಲಿಕ್ಕೆ ಚಂದ ಕಾಣ್ತಾ ಉಂಟು. ಸಾಕು. ಸೊ ಟೇಸ್ಟ್ ಸ್ವಲ್ಪ ನಾವು ಮೈನರ್ ಆಗಿ ಟೇಸ್ಟ್ ಮಾಡಿದೆವು ಮೊದಲಂದ್ರೆ ಇದ್ರ ಫ್ರೀಸ್ ಮಾಡೋ ಮುಂಚೆ ಫಿಲ್ಲಿಂಗ್ ಅನ್ನು, ಬಟ್ ತುಂಬಾ ಸೂಪರ್ ಟೇಸ್ಟ್ ಬಂದಿದೆ. ಸೊ ಫ್ರೀಸ್ ಆದ್ಮೇಲೆ ಅದರ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗ್ತದೆ ಅನ್ಸ್ತದೆ. ಸೊ ಎಸ್ ಅಂಡ್ ಎಸ್ 8 hours ಸಿಗ್ತೇವೆ. ಸೊ ನಾವು ಮತ್ತೆ ಟ್ರೂ ಇಟ್ಕೊಡುವ. ಹೌದು, ಅಂದ್ರೆ ನೋಡಿ, ನಾವು ಇದು ಫಸ್ಟ್ ಟೈಮ್ ಟ್ರೈ ಮಾಡೋದು. ದರ್ ಇಸ್ ಪ್ರೋಸ್ ಕಾನ್ಸ್ ಎಲ್ಲ ಉಂಟು. ಸೊ ಹೇಗೆ ಇನ್ನು ಬೆಟರ್ ಮಾಡ್ಬೋದು ಅದನ್ನು ಸಹ ಅವಳು ಹೇಳಿಕೊಡ್ತಾಳೆ. ನೆಕ್ಸ್ಟ್ ಎಂತ ರಾಂಗ್ ಆಗಿತ್ತು, ಎಸ್ ಎಂತ ಒಳ್ಳೇದಾಗಿದೆ, ಅದೆಲ್ಲ ಕೂಡ ನಾವು ಸಿನ್ಸಿಯರ್ ಆಗಿ ಹೇಳ್ತೇವೆ. ಬಿಕಾಸ್ ನಾವು ಮಾಡಿದ್ವು ಅಂತ ಹೇಳಿ ಕೂಡಲೇ ಒಳ್ಳೆ ಆಗಿದೆ ಅಂತ ಹೇಳುದಿಲ್ಲ. ಹೌದು, ಯಾಕಂದ್ರೆ ನೀವು ಸಹ ಮಾಡಬೇಕು. ಸೊ ನಾವು ಈಸಿಯಾಗಿ ಮನೇಲಿರುವ ಐಟಮ್ ಇಟ್ಕೊಂಡೇ ಮಾಡಿದ್ದೇವೆ. ಎಂತ ವಿಪ್ಪಿಂಗ್ ಕ್ರೀಮ್ ಒಂದು ಬಿಟ್ಟು ಬೇರೆ ಎಲ್ಲ ಈಸಿಲಿ ಅವೈಲೇಬಲ್ ಐಟಮ್ಸ್ ಮಾತ್ರ.
ವಿಪಿಂಗ್ ಕ್ರೀಮ್ಸ್ ನಾವು 2-3 ಕಡೆ ಹುಡುಕಿದೆವು, ಲಾಸ್ಟಿಗೆ ಒಂದು ಕಡೆ ಸಿಕ್ಕಿತ್ತು. ಸೊ ಅದು ಇಲ್ಲಾದ್ರೂ ನಮ್ಮ ಹತ್ರ ಆಲ್ಟರ್ನೇಟಿವ್ ಇತ್ತು. ಬಟ್ ದಿಸ್ ಈಸ್ ಹೌ, ಅಂದರೆ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಬೋದು ಅಲ್ಲ. ಹೌದು ಕರೆಕ್ಟ್. ಮತ್ತೆ ಎಂತ ನಾನು ಅವ್ರು ಹೇಳಿದಾಗೆ ಯಾವ ಸಹ ಕಾಂಪ್ಲಿಕೇಶನ್ಸ್ ಇಲ್ಲ ಇಲ್ಲಿ ಸಿಗುದಿಲ್ಲ, ನಮ್ಮ ಸುತ್ತಮುತ್ತ ಸಿಗುದಿಲ್ಲ ಅಂತ ಹೇಳೋದು ಎಂತ ಸಹ ಇಲ್ಲ. ವಿಪಿಂಗ್ ಕ್ರೀಮ್ ಒಂದು ಹೌದು, ಅದರ್ವೈಸ್ ಎಲ್ಲ ಕ್ರೀಮ್ ಚೀಸ್ ನೋಡಿ ನಾವು ಮನೇಲೆ ಮಾಡಿದ್ವಿ. ಹಾಲು ಯಾರ ಮೇಲೆ ಇರುವುದಿಲ್ಲ, ಲೆಮನ್ ಯಾರ ಮೇಲೆ ಇರುವುದಿಲ್ಲ, ಎಲ್ಲ ಸರಿ. ಎಸ್, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಇದು ಮಾಡಿದ್ರೆ ಆಯ್ತು. ಕರೆಕ್ಟ್. ಸೊ ನಾವು ಇದು ರೆಫ್ರಿಜರೇಟ್ ಮಾಡ್ತೇವೆ, ಮತ್ತೆ ನಿಮ್ಗೆ ಹೇಳ್ತೇವೆ ಹೇಗಾಗಿದೆ ಅಂತೇಳಿ. ಸೊ ಒಂದು ಬಾಯಿ ಇಟ್ಟು ರೆಫ್ರಿಜರೇಟ್ ಮಾಡೋಣ. ರೆಫ್ರಿಜರೇಟ್ ಮಾಡೋಣ. ಎಸ್, ದೇರ್ ಯು ಗೋ. ಫ್ರಿಜ್ ಒಳಗೆ ಇಟ್ಟಿದ್ದೇವೆ ನಾವು. ಒಳ್ಳೆಯಾಗಿ ಬಾ ಪ್ಲೀಸ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ನಾವು ನಿನ್ನೆ ಹೇಳಿದಾಗೆ 8 hours ಇಡಬೇಕು ಅಂತ ಚೀಸ್ ಕೇಕ್ ಫ್ರೀಸರಲ್ಲಿ. 8 hoursಗಿಂತ ಜಾಸ್ತಿ ಆಗಿದೆ, ಅರೌಂಡ್ 12 hours ಆಗಿದೆ. ಯಾಕಂದರೆ 8 hours ಆದ ಕೂಡ ನೀವು ತೆಗೆದು ತಿನ್ನಬಹುದು. ಯಾಕಂದರೆ ನಾನು ಟೇಸ್ಟ್ ಅಲ್ಲ, ಸ್ಪೂನ್ ಹಾಕಿ ನೋಡಿದೆ, ಅದು ಕರೆಕ್ಟಾಗಿ ಫಾರ್ಮ್ ಆಗಿತ್ತು. ಬಟ್ ಅಣ್ಣ ಮನೇಲಿ ಇರಲಿಲ್ಲ. ಸೊ ಅವ್ನು ಬಂದ ನಂತರ ಒಟ್ಟಿಗೆ ಟೇಸ್ಟ್ ಮಾಡುವ ಅಂತ ನಾನು ತೆಗಿಲಿಕ್ಕೆ ಹೋಗಲಿಲ್ಲ. ಸೊ ಈಗ ಬನ್ನಿ ಟೇಸ್ಟ್ ಮಾಡುವ. ಎಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಒಳ್ಳೆ ಆಗ್ಬೋದು ಅಂತ ಅನಿಸ್ತಾ ಉಂಟಾ? ತುಂಬಾ ಒಳ್ಳೆ ಆಗಿದೆ ಅಂತ ಅನಿಸ್ತಾ ಉಂಟು ನನಗೆ. ನಮ್ಮ ಎಫರ್ಟ್ಸ್ ಅನ್ನು ಎಲ್ಲ ಹೇಗಾಗಿದೆ, ಫೈನಲ್ ಕನ್ಕ್ಲೂಷನ್ ಈಗ ಗೊತ್ತಾಗ್ತದೆ. ನಾವು ಓಪನ್ ಮಾಡ್ತಿರೋದೇ ಈಗ ಫಸ್ಟ್ ಟೈಮ್. ಆಗ ಸ್ವಲ್ಪ ನಾನು ನೋಡಿದೆ, ಅಂದರೆ ಟೇಸ್ಟ್ ಅಲ್ಲ, ಜಸ್ಟ್ ಹೀಗೆ ಕಟ್ ಮಾಡಿ ನೋಡಿದೆ, ಆಗಿತ್ತು. ಗೈಸ್, ಫಸ್ಟ್ ಬೈಟ್ ನನಗೆ ಇದ್ರೆ ಕಷ್ಟ ಉಂಟು. ಗೈಸ್, ಇದು ನಾನು ಎಕ್ಸಾಜರೇಟ್ ಮಾಡ್ತಿರೋದು, ಬಿಕಾಸ್ ನಾನು ಆವಿರ್ ಮಾಡಿದ್ದೆ ಅಂತೇಳಿ. ಬಟ್ ರಿಯಲ್ ಆಗಿ ಹೇಳ್ಬೇಕಾದ್ರೆ ತುಂಬ ಕ್ರೀಮಿ ಉಂಟು. ನೀವು ನಾರ್ಮಲ್ ಆಗಿ ಸಿಗೋದುಗಿಂತ ಸಹ 200% ಬೆಸ್ಟ್ ಉಂಟು. ಅಣ್ಣ ನಿಮ್ಗೆ ಟೇಸ್ಟ್ ಕೊಡ್ತೇನೆ. ನೀನೀಗ ನಾರ್ಮಲ್ ಆಗಿ ಹೊರಗಡೆ ತಿಂತಿರ್ತೀಯಲ್ಲ, ಸೊ ಹೇಗೆ ಉಂಟು ಅದಕ್ಕೆ ಕಂಪೇರ್ ಮಾಡಿದರೆ? ಬೇಸ್ ನಿಜ ಒಳ್ಳೆ ಬಂದಿದೆ. ನಾವು ಅಷ್ಟು ಸ್ವಲ್ಪ ರಿಫೈನ್ ಇನ್ನೂ ಮಾಡ್ತಿದ್ದೇವೆ ನಾವು, ಸ್ವಲ್ಪ ಇನ್ನೂ ಕರೆಕ್ಟ್ ಆಗ್ತಿತ್ತು ಸ್ವಲ್ಪ. ಬಟ್ ಐ ಥಿಂಕ್ ನಿಮಗೆ ಅದು ಕ್ರಂಚಿ ಸಿಗ್ಬೇಕಾದ್ರೆ ಬಿಸ್ಕೆಟ್ ಇನ್ನೂ ಒಂಥರ ಇದು ಬಂದಾಗುದಿಲ್ಲವಾ? ಅದೇ ನೋಡಿ, ಥರ್ಡ್ ಪೀಸ್ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನೀನು ಹೊರಗಡೆ ತಗೊಂಡದಕ್ಕಿಂತ ಒಳ್ಳೆ ಉಂಟಾ? ಮಚ್ ಬೆಟರ್. ಚೀಸಿ ನಿಜ ಚೀಸ್ ಕೇಕ್ ಇದೆ, ಎಕ್ಸಾಕ್ಟ್ ಚೀಸ್ ಕೇಕ್ ಇದು. ನಾನು ತಿಂದಿದ್ದೀನಿ ತುಂಬ, ಆದರೆ ಈ ಥರ ಇಷ್ಟು ಸ್ಮೂತ್ ಒಳ್ಳೆ, ಅಂದರೆ ನಾನು ಇದು ಮಾಡ್ತಿಲ್ಲ, ಬಟ್ ತುಂಬ ಸ್ಮೂತ್ ಆಗಿ ಬಂದಿದೆ, ಒಳ್ಳೆ ಆಗಿದೆ, ತುಂಬ ಖುಷಿ ಆಯ್ತು. ಸೊ 10 ಅಲ್ಲಿ ಎಷ್ಟು ಪಾಯಿಂಟ್ಸ್? ನಾವು ಮಾಡಿದ್ದು 12. ಈಗ ದೊಡ್ಡನಿಗೆ ಟೇಸ್ಟ್ ಕೊಡುವ. ಸೊ ಅವರಿಗೆ ಆಕ್ಚುಲಿ ಇದು ಇಂಥದ್ದೆಲ್ಲ ಇಷ್ಟ ಆಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಬಾಯ್ ಓಪನ್ ಮಾಡಿ ಹೇಗೆ ಉಂಟನ್ನ ತಿಂದಿರಿ. ಸರಿ ತಿನ್ನಿ, ಇಲ್ಲಿ ಅವಸರ ಮಾಡಬೇಡಿ. ತಿನ್ನಿ, ಅದರ ತಿನ್ಬೇಕು, ಕಚ್ಚಿ ತಿನ್ನಿ. ನಿಜ ಹೇಳಿ, ಹೇಗೆ ಮಾತಾಡಿ. ಸೂಪರ್. 10ರಲ್ಲಿ 9. ಯಾಕೆ 1 ಮಾರ್ಕೆ ಕಮ್ಮಿ? ಅದು ಮಾಡ್ಬೇಕಾಗ್ತದೆ. ಯಾಕೆ? ಬೇಕಾದ್ರೆ 10ರಲ್ಲಿ 10. ಬೇಕಾದ್ರೆ ನಿಮ್ಗೆ ಎಂತ ಅಂತ ಅನಿಸ್ತದೆ ಹೇಳಿ. ನಾವು ಹಾಗೆ 10ರಲ್ಲಿ 10 ಯಾರಿಗೆ. ಒಳ್ಳೆ ಆಗಿದೆಯಾ? ತಿನ್ಬೋದಾ? ಸೂಪರ್. ಆಶಿ ಚೀಸ್ ಕೇಕ್ ತಿನ್ನೋ ನೆನಪಾಗ್ತಾನೆ ನಂಗೆ ಸಹ. ಹೌದು, ಇದು ನೆನಪಾಗ್ತಾ ಉಂಟು. ಬರೆ ಕಟ್ಟಿರೋ ಮೂಲೆ ನೋಡಂತೆ. Not that much of a sweet tooth. Oh my god, so creamy. Oh my god, that is the best cheesecake I've ever had. Where did you get this? ಸೊ ಇಷ್ಟೇ ಇರೋದು. ನಾನು ಡಿವೈಡ್ ಮಾಡ್ತೇನೆ, ನಿಂಗೆ ಯಾವ್ದು ಪೀಸ್ ಬೇಕೋ ಅದು ನೀನು ತಗೋ, ಆಯ್ತಾ? ನನಗೆ ಇದರಲ್ಲಿ ಕ್ರಸ್ಟ್ ಉಂಟು, ನಂಗೆ ಇದಾಗ್ಬೋದು. ಅದು ಸಣ್ಣ ಪೀಸ್, ತೊಂದರೆ ಇಲ್ಲ ನಂಗೆ ಇದಾಗ್ಬೋದು. ಓಕೆ. ಈಗ ನಿನ್ನ ಪಾರ್ಟ್ ನೀನು ತಗೊಂಡು ಹೋಗು, ನನ್ನ ಪಾರ್ಟ್ ನಂಗೆ ತಗೊಳ್ತೇನೆ. ಮತ್ತೆ ನಿಂದಾದ್ಮೇಲೆ ನನ್ನ ಹತ್ರ ಬಂದು ಇದು ಸ್ವಲ್ಪ ಕೊಡು, ಕೇಕ್ ಬೇಕು, ಅದು ಬೇಕು ಅಂತ ಹೇಳಿ ಇಲ್ಲ. ನಿಂಗೆ ನಂಗೆ ಆಯ್ತು, ಇನ್ನು ಬರ್ಲಿಕ್ಕಿಲ್ಲ ನನ್ನ ಹತ್ರ. ನೀನ್ ಬರ್ಬೇಡ ಫಸ್ಟ್, ನಾನು ಒಂದು ಸ್ವಲ್ಪ ಪೀಸ್ ಕೊಡ್ತೀಯಾ? ಇದು ನನ್ನದು ಆಶಿ. ಅಲ್ಲಿ ನಿನ್ನ ತೆಗಿ ಹೋಗಿ, ಇಲ್ಲಿ ತೆಗಿಬೇಡಿ, ನನ್ನದು. ಚೀಸ್ ಕೇಕ್ ತಿಲ್